ನಂಜನಗೂಡಿನಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. 2024-25ನೇ ಸಾಲಿನ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿಯನ್ನು ಪ್ರತಿನಿಧಿ ಪತ್ರಿಕೆ ವರದಿಗಾರ ಪ್ರತಾಪ್ ಟಿ ಕೋಡಿನರಸೀಪುರ ಅವರಿಗೆ ಪ್ರದಾನ ಮಾಡಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ ಅವರು, ಯಾವುದೇ ರಜೆ ಇಲ್ಲದೆ ಒತ್ತಡದಲ್ಲಿ ಪತ್ರಕರ್ತರು ಪ್ರತಿನಿತ್ಯ ಕೆಲಸ ನಿರ್ವಹಿಸುತ್ತಿದ್ದಾರೆ. ಪತ್ರಕರ್ತರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು. ತಾಲೂಕಿನಲ್ಲಿ ನಿವೇಶನ ನೀಡಲು ಪ್ರಯತ್ನಿಸಲಾಗುವುದು ಎಂದರು. ಅದೇ ರೀತಿ ಮತ್ತೊಂದು ವಿಚಾರದ ಬಗ್ಗೆ ಏನು ರಾಜಕಾರಣಿಗಳಿಗೆ ಸಂಪರ್ಕವನ್ನು ಇಟ್ಕೊಂಡು ಸಂಬಂಧ ಮಿತಿ ಮೀರಿ ಅಕ್ರಮ ಸಂಬಂಧ ಆಗಿರೋದ್ರ ಬಗ್ಗೆ ಅವ್ರು ಹೇಳಿದ್ರು. ಅದು ಜಿಲ್ಲಾಡಳಿತದಲ್ಲೂ ಅಥವಾ ನ್ಯಾಷನಲ್ಗಳಲ್ಲೂ ನನಗೆ ಅರ್ಥ ಆಗಿಲ್ಲ. ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದ್ರ ಬಗ್ಗೆ ಅರ್ಥ ಆಗಿಲ್ಲ. ಅದು ಕೂಡ ಸತ್ಯ. ಯಾಕೆಂತಂದರೆ ಇವತ್ತು ನಾವು ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂಥ ಪರಿಸ್ಥಿತಿಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮಲ್ಲಿ ಈಗ ಮೈಸೂರು ಜಿಲ್ಲೆ ಆಗಿರ್ಬೋದು, ನಮ್ಮ ತಾಲೂಕುಗಳಾಗಿರ್ಬೋದು, ಎಲ್ಲರೂ ಕೂಡ ತುಂಬ ಪ್ರಾಮಾಣಿಕವಾಗಿ ತುಂಬ ನಿಷ್ಠೆಯಿಂದ ಅವರ ರಿಪೋರ್ಟಿಂಗನ್ನು ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂತಂದರೆ ನಾನು ಕೂಡ ಹೊಸದಾಗಿ ಆಯ್ಕೆಯಾಗಿದ್ದ ನಂತರ ನನಗೆ ಅವರಿಗೆ ಕೂಡ ನಿರಂತರವಾಗಿ ನನಗೆ ಗೈಡ್ ಮಾಡ್ಕೊಂಡು ಬಂದ್ವಿ. ಯಾವ ರೀತಿಯಾದಂತಹ ರಾಜಕೀಯ ಮಾಡಬೇಕು, ಯಾವ ರೀತಿಯಾದಂಥ ಜನಸೇವೆಯನ್ನು ಮಾಡಬೇಕು, ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿದ್ದುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ನಮಗೆ ಮಾಡ್ಕೊಂಡು ಹೋಗ್ತಿಲ್ಲ. ಯಾಕಂದರೆ ನಾವು ಕೂಡ ಯುವಕರಾಗಿರೋದ್ರಿಂದ ನಮಗೂ ಕೂಡ ಸಾಕಷ್ಟು ಆಸಕ್ತಿ, ಕಲಿಯಬೇಕೆಂಬ ಆಸಕ್ತಿ ನಮ್ಮಲ್ಲೂ ಕೂಡ ಇತ್ತು. ಆ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮಗೆ ನಿರಂತರವಾಗಿ ಧೈರ್ಯವನ್ನು ತುಂಬಿ ನಮಗೆ ಹೆಚ್ಚೆಚ್ಚು ಕೂಡ ನಾವು ಸಹಾಯವನ್ನು ಮಾಡಿಕೊಂಡು ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ತಾವೆಲ್ಲರೂ ಕೂಡ ನಮಗೆ ಮತ್ತಷ್ಟು ಸಹಾಯವನ್ನು ಇದೇ ರೀತಿ ನಮಗೆ ತಿದ್ದುವಂಥ ಕೆಲಸವನ್ನು ಮಾಡೋದಕ್ಕೆ ನಮಗೂ ಕೂಡ ಸಾಕಷ್ಟು ಸಹಾಯ ಆಗ್ತಿದೆ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ, ಆನ್ಲೈನ್ ಮೂಲಕ ಸುದ್ದಿ ಓದುವ ಪ್ರವೃತ್ತಿ ಹೆಚ್ಚುತ್ತಿದೆ. ತಂತ್ರಜ್ಞಾನ ಮುಂದುವರಿಯುತ್ತಿದೆ. ಪತ್ರಕರ್ತರು ತಿದ್ದುವ ಕೆಲಸ ಮಾಡಬೇಕು ಎಂದರು. ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನ ಕುಮಾರ್ ಮಾತನಾಡಿ, ನಂಜನಗೂಡಿನ ನೆಲದಲ್ಲಿ ಮೊದಲ ಮಹಿಳಾ ಪತ್ರಕರ್ತೆ ತಿರುಮಲಾಂಬ ಇದ್ದರು ಎಂಬ ಹೆಗ್ಗಳಿಕೆ ಇದೆ. ಸಮಾಜದಲ್ಲಿ ಪತ್ರಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಸರ್ಕಾರ ಮತ್ತು ಸಮಾಜದ ಸೇತುವೆಯಾಗಿ ಪತ್ರಕರ್ತರು ಕಾರ್ಯನಿರ್ವಹಿಸಬೇಕಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.